ನಮಸ್ಕಾರ ಸ್ನೇಹಿತರೆ, ರೈಲು ಪ್ರಯಾಣಿಕರಿಗೆ ಒಂದು ಅತ್ಯಂತ ಪ್ರಮುಖ ಮತ್ತು ಆಸಕ್ತಿದಾಯಕ ಮಾಹಿತಿ ಇಲ್ಲಿದೆ. ಮಾರ್ಚ್ 1 ರಿಂದ ಭಾರತೀಯ ರೈಲ್ವೆಯ ಟಿಕೆಟ್ ಬುಕಿಂಗ್ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಜಾರಿಗೆ ಬರುತ್ತಿದೆ. ಇದುವರೆಗೆ ನಾವು ಬಳಸುತ್ತಿದ್ದ ಯುಟಿಎಸ್ ಅನ್ರಿಸರ್ವ್ಡ್ ಟಿಕೆಟ್ ಸಿಸ್ಟಮ್ ಮೊಬೈಲ್ ಅಪ್ಲಿಕೇಶನ್ ಸೇವೆಯನ್ನು ಮಾರ್ಚ್ 1 ರಿಂದ ಸ್ಥಗಿತಗೊಳಿಸಲಾಗುತ್ತಿದೆ. ಇದರ ಬದಲಾಗಿ ರೈಲ್ವೆ ಇಲಾಖೆಯು ರೈಲ್ ಒನ್ ಎಂಬ ಹೊಸ ಸೂಪರ್ ಆ್ಯಪ್ ಅನ್ನು ಪರಿಚಯಿಸುತ್ತಿದೆ. ಇದು ಏಕೆ ಸುಧಾರಿತವಾಗಿದೆ? ಈ ಹೊಸ ರೈಲ್ ಒನ್ ಆಪ್ ಕೇವಲ ಟಿಕೆಟ್ ಬುಕಿಂಗ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದರಲ್ಲಿ ಹಲವು ವಿಶೇಷತೆಗಳಿವೆ. ಒಂದೇ ಆಪ್ನಲ್ಲಿ ಎಲ್ಲವೂ. ಇನ್ಮುಂದೆ ನೀವು ಅನ್ರಿಸರ್ವ್ಡ್ ಟಿಕೆಟ್ ಮಾತ್ರವಲ್ಲದೆ ಕಾಯ್ದಿರಿಸಿದ ರಿಸರ್ವ್ಡ್ ಟಿಕೆಟ್ಗಳನ್ನು ಒಂದೇ ಆಪ್ನಲ್ಲಿ ಬುಕ್ ಮಾಡಬಹುದು. ಲೈವ್ ಟ್ರ್ಯಾಕಿಂಗ್ ನಿಮ್ಮ ರೈಲು ಪ್ರಸ್ತುತ ಎಲ್ಲಿದೆ ಮತ್ತು ಎಷ್ಟು ಸಮಯ ವಿಳಂಬವಾಗಿದೆ ಎಂಬುದನ್ನು ಕ್ಷಣಾರ್ಧದಲ್ಲಿ ತಿಳಿಯಬಹುದು. ಆಹಾರದ ಆರ್ಡರ್, ಫುಡ್ ಬುಕಿಂಗ್, ಪ್ರಯಾಣದ ಸಮಯದಲ್ಲಿ ನಿಮಗೆ ಇಷ್ಟವಾದ ಆಹಾರವನ್ನು ಈ ಆಪ್ ಮೂಲಕವೇ ಆರ್ಡರ್ ಮಾಡಬಹುದು. ಡಿಜಿಟಲ್ ಟಿಕೆಟ್ ಸೌಲಭ್ಯ. ಪ್ಲಾಟ್ಫಾರ್ಮ್ ಟಿಕೆಟ್ ಪಡೆಯಲು ಇನ್ಮುಂದೆ ಸಾಲಿನಲ್ಲಿ ನಿಲ್ಲುವ ಅಗತ್ಯವಿಲ್ಲ, ಮೊಬೈಲ್ನಲ್ಲೇ ಸುಲಭವಾಗಿ ಪಡೆಯಬಹುದು. ಬೆನಿಫಿಟ್ ಫಾರ್ ಯೂಸರ್ಸ್. ಪ್ರಯಾಣಿಕರಿಗೆ ಲಾಭ. ಮತ್ತೊಂದು ವಿಶೇಷವೆಂದರೆ, ಹೊಸ ಆಪ್ ಬಳಕೆಯನ್ನು ಉತ್ತೇಜಿಸಲು ಡಿಜಿಟಲ್ ಪಾವತಿ ಮಾಡುವವರಿಗೆ ಟಿಕೆಟ್ ದರದಲ್ಲಿ ಸುಮಾರು 3% ರಿಯಾಯಿತಿ ಅಥವಾ ಕ್ಯಾಶ್ ಬ್ಯಾಕ್ ಸಿಗುವ ಸಾಧ್ಯತೆಯಿದೆ. ಓಲ್ಡ್ ಅಕೌಂಟ್ ಮತ್ತು ವಾಲೆಟ್. ಹಳೆಯ ಖಾತೆ ಏನಾಗುತ್ತದೆ? ಗೊಂದಲ ಬೇಡ. ನಿಮ್ಮ ಹಳೆಯ ಯುಟಿಎಸ್ ಅಥವಾ ಐಆರ್ಸಿಟಿಸಿ ಖಾತೆಯ ವಿವರಗಳನ್ನು ಬಳಸಿಯೇ ನೀವು ಈ ಹೊಸ ರೈಲ್ ಒನ್ ಆಪ್ಗೆ ಲಾಗಿನ್ ಆಗಬಹುದು. ನಿಮ್ಮ ಯುಟಿಎಸ್ ವಾಲೆಟ್ನಲ್ಲಿರುವ ಹಣವು ಸುರಕ್ಷಿತವಾಗಿ ಹೊಸ ಆಪ್ಗೆ ವರ್ಗಾವಣೆಯಾಗುತ್ತದೆ. ವಾರ್ನಿಂಗ್, ಎಚ್ಚರಿಕೆ. ಮಾರ್ಚ್ 1 ರ ನಂತರ ಹಳೆಯ ಯುಟಿಎಸ್ ಆಪ್ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ರೈಲ್ವೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಪ್ಲೇಸ್ಟೋರ್ನಿಂದ ಮಾತ್ರ ಹೊಸ ಆಪ್ ಡೌನ್ಲೋಡ್ ಮಾಡಿ. ನಕಲಿ ಅಪ್ಲಿಕೇಶನ್ಗಳ ಬಗ್ಗೆ ಜಾಗರೂಕರಾಗಿರಿ. ಕನ್ಕ್ಲೂಷನ್. ಸಮಾರೋಪ. ದಿನನಿತ್ಯ ರೈಲಿನಲ್ಲಿ ಪ್ರಯಾಣಿಸುವ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳು ಈ ಬದಲಾವಣೆಯನ್ನು ಗಮನಿಸಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಈ ಹೊಸ ರೈಲ್ ಒನ್ ಆಪ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಪ್ರಯಾಣಿಕರಿಗೆ ಅನುಕೂಲವಾಗಲಿದೆಯೇ? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.